ದಿವಸಗಳಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಒಂದು ನೆನಪಿಟ್ಕೋಬೇಕು, ಹಿಂದೂ ಅಂತಂದ್ರೆ ಅರ್ಥ ಹೀನಾನಿ ಗುಣಾನಿ ಇತಿ ದೂಷಯತಿ ಹಿಂದೂ ಅಂತ ಕರೆದಿದ್ದಾರೆ. ಅಂತಂದ್ರೆ ಯಾವ ಕೆಟ್ಟ ಗುಣಗಳನ್ನ ದೂಷಣೆ ಮಾಡ್ತಾನೋ ಅವನೇ ಹಿಂದೂ ಅಂತ. ಆ ಹಿಂದೂ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಹಿಂದುತ್ವ ಇದ್ದವರು ಹಿಂದೂ ಆಗಿರ್ತಾರೆ, ಒಳ್ಳೆ ಗುಣ ಇದ್ದವರೆಲ್ಲ ಹಿಂದೂ ಅಂತ. ಇದು ನಮಗೆ ಕಳಿಸ್ಕೊಟ್ಟಂತ ಧರ್ಮಶಾಸ್ತ್ರ ಕಳಿಸ್ಕೊಟ್ಟಿದೆ ನಮಗೆ. ಅಂದ್ರೆ ಹಿಂದೂ ಧರ್ಮ ಅಂತಂದ್ರೆ ಯಾವುದೋ ಮತ ಅಲ್ಲ, ಅದು ಯಾರೋ ಒಬ್ಬ ಕಟ್ಟಿಕೊಟ್ಟಂತ ಯಾವುದೋ ಒಂದು ಪಂಥ ಅಲ್ಲ ಅದು. ಈ ಮುಸ್ಲಿಮರಿಗೆ ಪೈಗಂಬರರು ಕಟ್ಟಿದ್ದಾರೆ, ಕ್ರಿಶ್ಚಿಯನ್ ಧರ್ಮವನ್ನ ಜೀಸಸ್ ಕಟ್ಟಿದ್ದಾನೆ. ಹೀಗಾದ್ರೆ ನಮ್ಮ ಧರ್ಮವನ್ನು ಕಟ್ಟದವರು ಯಾರೂ ಇಲ್ಲ, ಅನಾದಿ ಕಾಲದಿಂದ ಬಂದಿದೆ, ಅದಕ್ಕೆ ಅಂತ್ಯವೂ ಇಲ್ಲ ಆದಿಯೂ ಇಲ್ಲ. ಅದಂತ ಒಂದು ಧರ್ಮ ಹಿಂದೂ ಧರ್ಮ, ಶ್ರೇಷ್ಠ ಧರ್ಮ ಅದು. ಹಾಗಾಗಿ ಬಂಧುಗಳೇ, ನಾವು ನಮ್ಮ ಧರ್ಮದಲ್ಲಿ ಯಾರನ್ನು ದ್ವೇಷ ಮಾಡೋದಿಲ್ಲ, ಯಾರನ್ನು ಹೊಡೀರಿ ಅಂತ ಹೇಳೋದಿಲ್ಲ, ಯಾರನ್ನು ಕಡೀರಿ ಅಂತ ಹೇಳೋದಿಲ್ಲ. ಆದ್ರೆ ಇಂತಹ ಒಂದು ಶ್ರೇಷ್ಠ ಧರ್ಮ, ಶ್ರೇಷ್ಠವಾದ ದೇಶ ಭಾರತ ದೇಶ, ಇಡೀ ಜಗತ್ತಿನಲ್ಲಿ ಏಕೈಕ ದೇಶ ಭಾರತ, ಏಕೈಕ ಧರ್ಮ ಹಿಂದೂ ಧರ್ಮ. ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಮುಂದೊಂದು ದಿವಸ ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡಬೇಕಾದ್ರೆ, ಇಡೀ ಜಗತ್ತು ಸುವ್ಯವಸ್ಥಿತವಾಗಿರಬೇಕಾದ್ರೆ, ಸುರಕ್ಷಿತವಾಗಿರಬೇಕಾದ್ರೆ ನಮ್ಮ ಹಿಂದೂ ಧರ್ಮ ಇಡೀ ಜಗತ್ತನ್ನು ಆಳಬೇಕಾಗಿದೆ. ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಧರ್ಮಕ್ಕೆ ಕಳಂಕ ಬಂದಿದೆ, ಕಂಟಕ ಬಂದಿದೆ. ಅದಕ್ಕಾಗಿ ನಾವು ನೀವೆಲ್ಲ ಒಂದಾಗಬೇಕಾಗಿದೆ. ಆರಂಭದಲ್ಲಿ ಹೇಳಿದೆ, ಇವತ್ತು ಸೇರಿರುವಂತ ಎಲ್ಲ ನನ್ನ ಹಿರಿಯ ಅಣ್ಣಂದಿರು ತಮ್ಮಂದಿರು ಪ್ರತಿಯೊಬ್ಬರಲ್ಲೂ ಇವತ್ತು ಶೌರ್ಯ ಇದೆ, ಪೌರುಷ ಇದೆ, ಹಿಂದುತ್ವದ ಪ್ರತಿ ಕಣ, ರಕ್ತದ ಪ್ರತಿ ಕಣದಲ್ಲೂ ಹಿಂದುತ್ವ ತುಂಬಿಕೊಂಡಿದೆ. ಅದಕ್ಕಾಗಿ ಇಷ್ಟೊಂದು ಜನ ಸೇರಿದ್ರಿ ಇವತ್ತು. ಹಾಗಾಗಿ ಇವತ್ತು ನಮ್ಮಲ್ಲಿ ಬಿಜೆಪಿ ಒಂದೇ ಆಶಾ ಕಿರಣ, ನಮ್ಮ ದೇಶದ ಅಭಿವೃದ್ಧಿ ಕೂಡ. ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ದಿವಸ 28.3 ಕಿಲೋಮೀಟರ್ ಹೈವೇ ನಿರ್ಮಾಣ ಆಗ್ತಾ ಇದೆ. ಮೂಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಪ್ರತಿ ತಿಂಗಳು 1,25,000 ಕೋಟಿ ರೂಪಾಯಿಗೂ ಹೆಚ್ಚು GST ತೆರಿಗೆ ವಸೂಲಿ ಆಗ್ತಾ ಇದೆ. ಭಾರತ ಶ್ರೀಮಂತ ರಾಷ್ಟ್ರ ಆಗ್ಲಿಕ್ಕೆ ಸಾಗ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶ ಜಗತ್ತಿನ 5ನೇ ಪ್ರಬಲ ರಾಷ್ಟ್ರ ಆಗಿ ಬೆಳೆದು ನಿಂತಿದೆ. ಇನ್ನು ಕೆಲವೇ ದಿವಸಗಳಲ್ಲಿ 3ನೇ ಸ್ಥಾನಕ್ಕೆ ಬರಬೇಕದು. ಮುಂದೊಂದು ದಿವಸ ವಿಶ್ವದ ಜಗತ್ತಿನ ಏಕೈಕ ರಾಷ್ಟ್ರ ಆಗಬೇಕು, ಶ್ರೀಮಂತ ರಾಷ್ಟ್ರ ಆಗಬೇಕು, ವಿಶ್ವಗುರು ಆಗಬೇಕು. ಅದಕ್ಕೆಲ್ಲ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಕೂಡ ಇವತ್ತು ಹಿಂದೂ ಆಗಿ ನಾವು ನಮ್ಮ ದೇಶದ ಅಭ್ಯುದಯವನ್ನ, ಭವ್ಯ ಭಾರತ ನಿರ್ಮಾಣವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಮುಂದೊಂದು ದಿವಸ ನರೇಂದ್ರ ಮೋದಿ, ಅದಕ್ಕೂ ಆಚೆಗೆ ಯೋಗಿ ಆದಿತ್ಯನಾಥ್ ಬರಬೇಕು. ಬುಲ್ಡೋಜರ್ ಬಾಬಾ ಅಂತಾನೆ ಫೇಮಸ್ ಇದ್ದಾರೆ. ಅವರು ಕೇಳಿದಿರಿ, ನಮ್ಮ ಧರ್ಮಕ್ಕೆ ಎಲ್ಲಿ ರಕ್ಷಣೆ ಇಲ್ವೋ, ಎಲ್ಲಿ ಅನ್ಯಾಯ ಆಗ್ತದೆ, ಯಾವ ಹಿಂದೂಗೆ ಅನ್ಯಾಯ ಆಗ್ತದೆ, ಆವತ್ತು ಬಂದು ಬುಲ್ಡೋಜರ್ ಹಚ್ಚಿ ಅವರ ಬಿಲ್ಡಿಂಗ್ ಅನ್ನು ನಾಶ ಮಾಡ್ತಾರೆ. ಅದು ಬುಲ್ಡೋಜರ್ ಬಾಬಾ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಮುಂದೊಂದು ದಿವಸ ನಮ್ಮ ಭವ್ಯ ಭಾರತದ ಕನಸು ನನಸಾಗಬೇಕಾದ್ರೆ ನಮಗೆ ಬಿಜೆಪಿಯೇ ಭರವಸೆ. ಅಭಿವೃದ್ಧಿ ಇರಬಹುದು, ಧರ್ಮ ರಕ್ಷಣೆ ಇರಬಹುದು, ಯಾವುದು ಇರಬಹುದು. ಆರಂಭದಲ್ಲಿ ನಾನು ಹೇಳಿದೆ, ಹಿಂದೂ ಧರ್ಮದವರು ಯಾರ ಮೇಲೂ ಆಕ್ರಮಣ ಮಾಡೋದಿಲ್ಲ, ಹಿಂದೂಗಳು ಯಾರನ್ನು ಹೊಡೀರಿ ಬಡೀರಿ ಕೊಲ್ಲಿ ಅಂತ ಹೇಳೋದಿಲ್ಲ. ಯಾರು ಶರಣಾಗತಿಯಾಗಿ ಬರ್ತಾರೋ ಅವರನ್ನು ರಕ್ಷಣೆ ಮಾಡುವಂತ ಧರ್ಮ ನಮ್ದು ಶ್ರೇಷ್ಠ ಧರ್ಮ. ಅದಕ್ಕಾಗಿ ಇವತ್ತು ಇಡೀ ಜಗತ್ತು ಶಾಂತಿಯುತವಾಗಿರಬೇಕು ಅಂತಂದ್ರೆ, ಇಡೀ ನಮ್ಮ ಭಾರತ ಶಾಂತಿಯುತವಾಗಿರಬೇಕು ಅಂತಂದ್ರೆ ಮುಂದೊಮ್ಮೆ ನಮಗೆ ಬಿಜೆಪಿಯ ಭರವಸೆ ಆಗಿದೆ. ಬಿಜೆಪಿಯ ಬರಬೇಕು, ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು. ಮೋದಿ ಅವರ ಬಗ್ಗೆ ನಮ್ಮ ವಿಶೇಷ ಏನನ್ನು ಹೇಳೋದಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ನೀವೆಲ್ಲ ಒಂದಾಗಬೇಕಾಗಿದೆ. ಭವ್ಯ ಭಾರತ ನಿರ್ಮಾಣ ನಮ್ಮಿಂದ ಆಗಬೇಕಾಗಿದೆ. ಧನ್ಯವಾದಗಳು.